ಅಲ್ಲಿ ಪರಿಸರ ಸೂಕ್ಷ್ಮ ಜೀವಿಗಳು ಇವತ್ತಿಲ್ಲ. ಅಲ್ಲಿ ಎಷ್ಟು ಅವಗಣನೆ ಆಗ್ತದೆ ಅನ್ನೋದು ಬಹುಶಃ ನಿಮಗೂ ದಿವಸ ಗೊತ್ತಿರಬಹುದು. ಹಾಗಾಗಿ ಅಧಿಕಾರ ಒಂದು ಭಾಗ ಆದರೆ ಮಾನವೀಯ ದೃಷ್ಟಿಯಿಂದ ಇನ್ನೊಮ್ಮೆ ಯೋಚನೆ ಮಾಡಿ, ಇಲ್ಲಿ ಭೂಗತವಾಗಿ ಭೂಮಿಯ ಈ ಡ್ಯಾಮಿನ ಶರಾವತಿ ಡ್ಯಾಮಿನ 500 ಮೀಟರ್ ಅಡಿಯಿಂದ ತಲಕಾಲ ಕುಪ್ಪಕ್ಕೆ ಹೋಗುವಂತ 1.5 ಕಿಲೋಮೀಟರ್ ಡೆಪ್ತ್ ಆಗಿ ಅಂದ್ರೆ ಸಾರಾಂಶ ನೀರು ಹೋಗಬೇಕು, ವಾಪಸ್ ಹೋಗಬೇಕು, ಇದಕ್ಕೆ ವಿರುದ್ಧವಾಗಿ ಹೋಗುವಂಥದ್ದು. ಅಲ್ಲಿ 7 ಕಿಲೋಮೀಟರ್ ಹೋದ ತನಕ 16 ಮೀಟರ್ 2 ಟನಲ್ ಅಂತ ಹೇಳ್ತೀವಿ. ಅಂದ್ರೆ 100 ಅಡಿ ವ್ಯಾಸದ ಒಂದು ಟನಲ್ ಅನ್ನ ಮಾಡುವಾಗ, ಭೂಮಿಯ ಅಡಿಯಲ್ಲಿ ಮಾಡುವಾಗ ಅದು ಎಷ್ಟು ಸಮಂಜಸ, ಅದರ ಅವಶ್ಯಕತೆ ಅನಿವಾರ್ಯತೆ ಇದೆಯಾ? ಇಷ್ಟಕ್ಕೂ ಸಹ ಕರೆಂಟ್ ಅನ್ನ ಉತ್ಪಾದನೆ ಮಾಡುವಂಥದ್ದು. ಇದು 2000 ಮೆಗಾವ್ಯಾಟ್ ಉತ್ಪಾದನೆ ಮಾಡಿ ಯಾವಾಗ ನೀವು ಸಮಾಜಕ್ಕೆ ಕೊಡ್ತಾ ಇದ್ದೀರಿ, ಎಲ್ಲಿ ಕೊಡ್ತಾ ಇದ್ದೀರಿ, ಯಾರಿಗಾಗಿ ಕೊಡ್ತಾ ಇದ್ದೀರಿ? 2000 ಮೆಗಾವ್ಯಾಟ್ ಉತ್ಪಾದನೆ ಬೇಕು ಸರ್. ಯಾವಾಗ ನೀವು ಪ್ರಾರಂಭ ಮಾಡೋದು 2006ರಲ್ಲಿ, ಆವಾಗ ಅನಿವಾರ್ಯತೆಯನ್ನು ಗುರುತಿಸಿ ನೀವು ಮಾಡಿದಂತ ಒಂದು ಇವತ್ತು ಪ್ರಾರಂಭ ಆಗ್ತಾ ಇರುವುದು 2025 ಅಂತ ಹೇಳ್ತಾ ಇದ್ದಾರೆ. ಇದು ಮುಗಿಯುವುದು ಯಾವಾಗ? ಆ ಸಂದರ್ಭದಲ್ಲಿ ಈ ವಿದ್ಯುತ್ ಬೇಡಿಕೆ ಇಷ್ಟಕ್ಕೆ ಇರ್ತದ, ಇದರ ಅನಿವಾರ್ಯತೆ ಉಂಟಾ, ಅವಶ್ಯಕತೆ ಇದೆಯಾ? ಇಷ್ಟಕ್ಕೂ ಸಹ ನೈಜ ಪ್ರಕೃತಿಯನ್ನ ಸುಮಾರು 120 ವರ್ಷಗಳ 120 ಮಿಲಿಯನ್ ವರ್ಷಗಳ ಇತಿಹಾಸ ಪಡೆದ ಇದು ಕಾಡು ಪ್ರದೇಶ. ಇದನ್ನ ಮತ್ತೆ ನಾವು ಮರು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. 18,000 ಟನ್ ಔಷಧಗಳನ್ನು ಬಳಸ್ತೀರಿ ಹೊಡಿಬೇಕಾದ್ರೆ ಅಲ್ವಾ? ಅದರ ಪರಿಣಾಮ ಏನು? ನೀವು ಶಬ್ದ ಮಾಲಿನ್ಯದ ಬಗ್ಗೆ ಗೊತ್ತಾಗಲಿಲ್ಲ, ಶಬ್ದ ಮಾಲಿನ್ಯ ಪರಿಹಾರ ಮಾಡ್ತೇವೆ ಅಂತ ಹೇಳ್ತಾ ಇದ್ರಿ. ನೀವು ಹೇಳಿದ್ರೆ ನಾವು ಪ್ರಶ್ನೆ ಕೇಳೋದು ಅಷ್ಟೇ. ನಿಜವಾಗಿ ಇದನ್ನ ಸಮಾಜಕ್ಕೆ ಕೊಡಿ, ಎಲ್ಲ ಜನ ಇದ್ದಾರೆ ಕುಡಿಯೋರಿಗೆ, ಅವ್ರು ಓದ್ಕೊಳ್ತಾರೆ, ಆಮೇಲೆ ಚರ್ಚೆ ಕೂತ್ಕೊಳ್ಳೋಣ, ನೋಡೋಣ ಏನಾಗುತ್ತೆ ಚಿಂತೆ ಮಾಡುವ. ಅದನ್ನು ಹೊರತುಪಡಿಸಿ ನೀವು ಏನನ್ನೂ ಕೊಡದೆ ಜನರ ಕಣ್ಣನ್ನ ಕಟ್ಟಿಕೊಂಡು ವ್ಯವಸ್ಥೆ ಮಾಡೋದಿದೆಯಲ್ಲ, ಇದು ಸರಿಯಾದಲ್ಲ. ಇದು ಸರಿಯಾದಲ್ಲ. ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಸಹ ವಿಷಯ ಮಂಗಟ್ಟು ಮಾಡಿ ನಿಜವಾಗಿ ನೀವು ಸಭೆಯನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಸಾರ್ವಜನಿಕ ಸಭೆ ಕರೆದಾಗ ಮುಕ್ತವಾಗಿರ್ತಕ್ಕಂಥ ಅವಕಾಶ ಮಾಡಬೇಕು, ವ್ಯವಸ್ಥೆ ಬೇಕು. ನಿಮ್ಮ ತಹಶೀಲ್ದಾರ್ಗೆ ನಾವೇ ಸ್ವತಃ ಮನವಿ ಮಾಡಿದ್ದೇವೆ ಮೀಟಿಂಗ್ ಆದಾಗ, ನೀವು ಬಂಗಾರ ಮಕ್ಕಳು ಬಂದು ವ್ಯವಸ್ಥೆ ಮಾಡ್ತೇವೆ, 10,000 ಜನಕ್ಕೂ ಸಹ ಚೇರ್ ಹಾಕಿ ಕೂರಿಸ್ಕೊಡ್ತೀನಿ ಅಂತ ಹೇಳ್ತೀನಿ ನಾನು. ಆದ್ರೆ ಆ ವ್ಯವಸ್ಥೆ ಬೇಕಾಗಿಲ್ಲ, KPC ಅವರಿಗೂ ಬೇಕಾಗಿಲ್ಲ, ಅಥವಾ ಆಡಳಿತವರಿಗೆ ಬೇಕಾಗಿಲ್ಲ, ಭವಿಷ್ಯದ ಬೋರ್ಡವರಿಗೂ ಬೇಕಾಗಿಲ್ಲ. ಯಾಕಂದ್ರೆ ಇದು ಹಾಳಾಗೋದೇ ಬೇಕಾಗಿದೆ ಇಲ್ಲಿ. ಹಾಗಾಗಿ ಜನರಿಗೆ ಒಂದು ಮನವಿ, ಜನಸಾಮಾನ್ಯ ಪ್ರತಿಯೊಬ್ಬರಿಗೂ ಮನವಿ, ಅವರು ಕರೆದಂತ ಏನೇನು ವ್ಯವಸ್ಥೆ ಇದೆ ಯಾರೂ ಸಹ ಬೇಸರ ಮಾಡಿದೆ, ಇದು ನಮಗಾಗಿ, ನೀರಿಗಾಗಿ, ಜಗತ್ತಿಗಾಗಿ, ಪರಿಸರಕ್ಕಾಗಿ ನೀವೆಲ್ಲ ನೆಲೆ ಕೂತ್ಕೊಂಡಿಲ್ಲ, ಸಾಧನೆ ಮಾಡಿಕೊಡ್ತೀವಿ, ಸಾಧನೆ ಮಾಡ್ತೀವಿ. ನಾನು ವಿನಂತಿ, ಯಾಕಂದ್ರೆ ಎಲ್ಲೂ ನಾವು ಗಲಾಟೆ ಮಾಡೋದಲ್ಲ, ನಾವು ಗಲಾಟೆ ಸಂಬಂಧಪಟ್ಟಂತೆ ರೀತಿ ನಾನು ಒಬ್ಬನೇ ಹೇಳ್ತಾ ಇಲ್ಲ. ಸಾಧಾರಣ 52 ಕುಟುಂಬಗಳಿದ್ದಾವೆ. ಆ ಒಂದು ಜನಾಂಗವನ್ನ ನೀವು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದೀರಿ. ಇದು ಮಾನವೀಯತೆಯ ವಿರುದ್ಧವಾಗಿರ್ತಕ್ಕಂಥದ್ದು. ಈಗಾಗಲೇ ಜೋಗದಲ್ಲಿ ಡ್ಯಾಮ್ ಕಟ್ಟುವ ಸಂದ 64 ವರ್ಷಗಳ ಹಿಂದೆ ಜಾಗವನ್ನ ಕಳ್ಕೊಂಡು ನಿರಾಶ್ರಿತರಾಗಿ ಬಂದಂತ ವ್ಯಕ್ತಿಗಳಲ್ಲಿ ಇರ್ತಕ್ಕಂಥವ್ರು ಮತ್ತೆ ಇಲ್ಲ ಎದ್ದು ಓಡಬೇಕು ಅಂತಂದ್ರೆ ಎಲ್ಲಿ ಓಡಬೇಕು, ಎಲ್ಲಿ ಹೋಗಬೇಕು? ನಾವು ಅಭಿವೃದ್ಧಿ ವಿರುದ್ಧ ಅಲ್ಲ, ಅಭಿವೃದ್ಧಿ ವಿರುದ್ಧ ಅಲ್ಲ. ಪ್ರಕೃತಿಯನ್ನ, ನೀರನ್ನ ಉಳಿಸಿಕೊಂಡು ನಿಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ? ಪ್ರಕೃತಿಯನ್ನು ಉಳಿಸಿಕೊಳ್ಳಿ, ನೀರನ್ನು ಉಳಿಸಿಕೊಳ್ಳಿ, ಯಾಕೆ ಮಾಡಬಾರದು? ಇವತ್ತು ಮಾವಿನ ಹೊಳೆಯಲ್ಲಿ ಏಕನೀರಾವರಿ ಯೋಜನೆಯಿಂದ 11 ನೀರಾವರಿ ಯೋಜನೆ ನಮ್ಮ ಶರಾವತಿ ನದಿಗಿದೆ. ಜನರ ಕುಡಿಯುವ ನೀರನ್ನು ಇದರಿಂದ ಆಶ್ರಿತರಾಗಿದ್ದಾರೆ. ಕುಡಿಯುವ ನೀರಿನ ಇದನ್ನ ಶರಾವತಿ ಆಶ್ರಯ ಅವರಿಗೆ. ಸಾಧಾರಣ 1,60,000 ಎಕರೆಯಷ್ಟು ಜಾಗ ಇವತ್ತು ಕೃಷಿ ಭೂಮಿ ಈ ಶರಾವತಿ ನಂಬಿಕೊಂಡಿದೆ. 1,60,000 ಎಕರೆ ಟೆನ್ಷನ್ ಜಾಗ ಇದೇ ನದಿಯನ್ನು ಅವಲಂಬಿಸಿಕೊಂಡಿದೆ. ಹಾಗಿದ್ರೆ ಅವರಿಗೆ ನೀವು ಮಾಡ್ತೀರಿ? ಇವತ್ತು ಈಗಾಗಲೇ ಸೌಶಿ ತನಕ ಉಪ್ಪು ನೀರು ಬರ್ತಾ ಇದೆ. ಆ ಕಾರಣಕ್ಕಾಗಿ ಸೌಶಿಯಿಂದ ಮೇಲ್ಗಡೆಗೆ ಮಾವಿನ ಹೊಳೆಯಲ್ಲಿ ಕುಡಿಯುವ ನೀರು ವ್ಯವಸ್ಥೆ ಮಾಡಿದ್ದು. ಅದಕ್ಕೆ ಹಿಂದೆ ಮಾಡಬಹುದಿತ್ತಲ್ಲ, ಆ ಪೈಪ್ ಲೈನ್ ಉಳಿದಿತ್ತು. ಆದ್ರೆ ಅದ್ರ ಮುಂದೆ ಅರ್ಥ ಮಾಡಿದ್ರೆ ನೀವೇ ಮಾಡಿದಂತ ಸರ್ವೆ ಉಪ್ಪು ನೀರು ಬರ್ತದೆ ಅಂತ ಹೇಳಿ ಮಾಡಿದ್ದು, ನಾವು ಮಾಡಿದ್ದಲ್ಲ. ನಿಮ್ದೇ ಸರ್ವೆ ಹೇಳ್ತಾ ಇದೆ ಉಪ್ಪು ನೀರು ಅಲ್ಲಿ ಬರ್ತಾ ಇದೆ ಅಂತ ಹೇಳಿ. ಹಾಗಿದ್ರೆ ಇಲ್ಲಿ ನೀವು ವಿದ್ಯುತ್ ಉತ್ಪಾದನೆ ಮಾಡುವ ಸಂದರ್ಭದಲ್ಲಿ ಆ ನೀರು ಮತ್ತೆ ಮೇಲೆ ಬಂದು ಉಪ್ಪು ನೀರನ್ನೇ ನಾವು ಕುಡಿಯುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇದು ಖಂಡಿತವಾಗಿ ನಾವು ಖಂಡನಾರ್ಹವಾದ್ದು, ಇದನ್ನು ನಾವು ವಿರೋಧಿಸ್ತೇವೆ. ನಾವು ಯಾರು ಉಪ್ಪು ನೀರು ಕುಡಿಯೋರಲ್ಲ, ನಾವು ಒಳ್ಳೆ ನೀರನ್ನೇ ಕುಡಿಯೋಕೆ ಬಯಸ್ತೇವೆ. ಜೊತೆಗೆ ಈ ಶರಾವತಿಯನ್ನು ಅವಲಂಬಿಸಿ ಶರಾವತಿ ನದಿಯ ಎಡದಂಡೆ ಬಲದಂಡೆ 56,000 ಕುಟುಂಬ, ಅದನ್ನು ಹೊರತುಪಡಿಸಿ ಕುಮಟ,
ಭಟ್ಕಳ ಮುರುಡೇಶ್ವರ ನೀರು ಹೋಗ್ತಾ ಇದೆ. ಭಟ್ಕಳವರೆಗೂ ಸಹ ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ಮಾರ್ಕೆಟ್ ಭಾಗದಲ್ಲಿ ಹೊಸ ಯೋಜನೆ ನಡೀತಾ ಇದೆ. ನಾವು ವಿರೋಧಿಸ್ತೇವೆ. ಏನ್ ಸಂಕ್ಷಿಪ್ತವಾಗಲಿಲ್ಲ, ಏನ್ ಸಂಕ್ಷಿಪ್ತವಾಗಲಿಲ್ಲ, ನಮ್ಗೆ ಈ ಜೀವನ ಹೋಗ್ತಾ ಇದೆ. ನೀವು ಸಂಕ್ಷಿಪ್ತ ಮಾಡಿದ್ರೆ ಏನಿಲ್ಲ, ಏನ್ ಸಂಕ್ಷಿಪ್ತ ನಮ್ಮ ಭವಿಷ್ಯ 100 ವರ್ಷದ ಪರಂಪರೆ ಇದು ಹೋಗ್ತಾ ಇದೆ. ಅದನ್ನು ಸಂಕ್ಷಿಪ್ತವಾಗಿ ಹೇಳ್ಬೇಕಾ? ಜನರ ಧ್ವನಿಯನ್ನ ಹತ್ತಿಕ್ಕುವಂತ ಕೆಲಸ ಸರ್ಕಾರ ಮಾಡಬಾರ್ದು, ಅಧಿಕಾರಿಗಳಾಗಿ ನೀವು ಮಾಡಬಾರ್ದು. ನೀವು ಕೇವಲ ನಮ್ಮ ಧ್ವನಿಯಿಂದ ತೆಗೆದುಕೊಂಡು ಸರ್ಕಾರ ಮುಗಿಸೋದಷ್ಟೇ ಕೆಲಸ ವಿಧಾನ. ನಮ್ಮನ್ನು ಹತ್ತಿಕ್ಕುವ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮನ್ನು ಹತ್ತಿಕ್ಕುವ ಕೆಲಸ ಮಾಡ್ತಾರೆ. ನೀವ್ಯಾರು ಹತ್ತಿಕ್ಕಲಿಕ್ಕೆ? ನಿಮ್ಗೆ ಅಧಿಕಾರ ಯಾರು ಕೊಟ್ಟಿದ್ದಾರೆ? ಯಾರು ಕೊಟ್ಟಿದ್ದಾರೆ ನಿಮ್ಗೆ ಅಧಿಕಾರನ? ಇವತ್ತು ಈಗ DPR ನಿಮ್ಮ ಬಗ್ಗೆ ಓದಿದಿರಿ ವಿಜಯ್ ಅವರು, ಏನು ಓದಿದ್ದೀರಲ್ಲ, ಇದು ಹರಿಕತೆನಾ? ಇದು ಈ DPR ಅನ್ನ ಅಟ್ಲೀಸ್ಟ್ ಸಾರ್ವಜನಿಕರಿಗೆ ಎಲ್ಲರಿಗೂ ಸಹ ಒಂದು ಮುದ್ರಣ ಕೊಟ್ಟು ಕನ್ನಡದಲ್ಲಿ ಕೊಡಿ, ಅವ್ರು ಓದ್ಕೊಳ್ಳಿ. ಆಮೇಲೆ ನಿಮಗೆ ಆಹ್ವಾನ ಕೇಳಿ ನಾವು ಉತ್ತರ ಕೊಡ್ತೇವೆ. ಇವತ್ತು ಬಂದು ನಿಂತ್ಕೊಂಡು 10 ನಿಮಿಷದಲ್ಲಿ 40 ನಿಮಿಷದಲ್ಲಿ ನೀವು ಕೇಳ್ಕೊಂಡು ಜನರಿಗೆ ಪ್ರಶ್ನೆ ಕೇಳಿದ್ರೆ ಜನ ಏನ್ ಕೊಡಬೇಕು? ಜನಸಾಮಾನ್ಯರಿಗೆ ಅರ್ಥ ಆಗ್ತಿತ್ತಲ್ಲ, ಅವ್ರಿಗೆ ಅರ್ಥ ಆಗ್ತಾ ಇದೆಯಾ? ಜನರಿಗೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತದೆಯಾ? ಸಾರ್ವಜನಿಕ ಅಹವಾಲನ್ನು ಕಳಿಬೇಕಾದ್ರೆ ಸುಪ್ರೀಂ ಕೋರ್ಟ್ ಆದೇಶ ಏನ್ ಹೇಳಿದೆ? ನೀವು ಏನ್ ಮಾಡ್ತಾ ಇದ್ದೀರಿ ಅದನ್ನ ಸಾರ್ವಜನಿಕ ಕೊಡಬೇಕು. DPR ಕೊಟ್ಟಿದ್ದೀರಿ ಅಂತ ಹೇಳ್ತೀವಿ, ಎಲ್ಲಿ DPR ಕೊಟ್ಟಿದ್ದೀರಿ? ಕೊಡಲೇಬೇಕು. ಒಂದು ಈ DPR ಸಂಬಂಧಪಟ್ಟಂತೆ ಬೇಡ. ಈಗ ನೀವು ಅದು ಸೂಕ್ಷ್ಮತೆ ಇದೆ ಅಂತ ಇಟ್ಕೊಳ್ಳೋಣ, ಒಪ್ಕೊಳ್ತೀವಿ. ನೀವು ಇವತ್ತಿಗೆ ಓದಿದ್ದೀರಾ, ಇದನ್ನ ಸಾರ್ವಜನಿಕರಿಗೆ ಕೊಟ್ಟಿದ್ರೆ ನಾವು ಸಿದ್ಧತೆ ಮಾಡ್ಕೊಳ್ತೀವಿ. ನಿಮ್ಮ ಜನ ಕೂತ್ಕೊಳ್ಳಿ, ನಾವು ಮಾತನಾಡ್ತೇವೆ. ನಿಮ್ಮ ಸೈಂಟಿಸ್ಟ್ ಯಾರಿದ್ದಾರೆ, ಅಥವಾ ನಿಮ್ಮ ಭೂ ವಿಜ್ಞಾನಿಗಳು ಯಾರಿದ್ದಾರೆ, ಸರ್ಕಾರದ ತಾಂತ್ರಿಕ ವಿಜ್ಞಾನಿಗಳು ಯಾರಿದ್ದಾರೆ, ನಾವು ಸಹ ನಮ್ಮ ಕಡೆಯಿಂದ ನಾವು ಎಲ್ಲ ಸೈಂಟಿಸ್ಟ್ ಹಿಡಿದು ಎಲ್ಲರೂ ಕಳಿಸ್ತೇವೆ. ಕೂತ್ಕೊಂಡು ಚರ್ಚೆ ಮಾಡೋಣ. ಬೇಕಾದ್ರೆ ಇನ್ಸೈಡ್ ಚರ್ಚೆ ಮಾಡಬೇಕು ಅಥವಾ ಪಬ್ಲಿಕ್ ಚರ್ಚೆ ಮಾಡಬೇಕು, ಮಾಡಕ್ಕೆ ನಾವು ಸಿದ್ಧ ಇದ್ದೇವೆ. ನೀವು ರೆಡಿ ಇದ್ದೀರಾ? ನೀವು ಸಿದ್ಧ ಇದ್ದೀರಾ? ಯಾವುದಾದ್ರೂ ನಾವು ರೆಡಿ ಇದ್ದೇವೆ. ಸಿದ್ಧ ಇದ್ದೀರಾ? ಇದನ್ನ ಬೇಕು, ನಾವು ವಿಚಾರ ಬೇಕು. 2006ನೇ ಇಸ್ವಿಯಲ್ಲಿ ಈ ಯೋಜನೆ ಬಗ್ಗೆ ಶುರು ಮಾಡುವಂತದ್ದು. ಈಗ 2024ಕ್ಕೆ ಬಂದಾಗ 10,000 ಕೋಟಿ ಬಂತು. ಪ್ರಾರಂಭದಲ್ಲಿ 4,000 ಕೋಟಿ, 6,000 ಕೋಟಿ, 8,000 ಕೋಟಿ, 10,400 ಕೋಟಿಗೆ ಬಂದ್ಬಿಟ್ಟಿದೆ. ಈಗ ಕಾರ್ಯ ಪ್ರಾರಂಭ ಆಗುವ ಮೊದಲೇ 17 ವರ್ಷದಲ್ಲಿ ಇದರ ವೆಚ್ಚ ಇದೆಯಲ್ಲ, ಒಂದಕ್ಕೆ ಎಷ್ಟು ಪಟ್ಟ ಆಯ್ತು? 10,500 ಕೋಟಿ ಆಯ್ತು. ಸರಿ, ಈ ಪ್ರಾಜೆಕ್ಟ್ ಅಲ್ಲಿ ನೀವು ಏನು ವೆಚ್ಚವನ್ನು ಮಾಡಿದ್ದೀರಿ, ಯಾವುದಕ್ಕಾಗಿ ಮಾಡ್ತಾ ಇದ್ದೀರಿ? ಸರಿ, ಇಷ್ಟಕ್ಕೂ ಸಹ ನೀವೇ ಒಂದು ಮಾತನ್ನ ಕೊನೆಯ ವಿಡಿಯೋ ಪ್ರೆಸೆಂಟೇಷನ್ ಮಾಡೋ ಸಂದರ್ಭ ಕೊನೆಯ 1 ನಿಮಿಷದಲ್ಲಿ ಹೇಳಿದ್ರಿ. ಏನ್ ಹೇಳಿದ್ರಿ ಇದರಲ್ಲಿ? ಕೊನೆಗೆ ಇದನ್ನ ನೀರಿನ ಮೇಲ್ಗಡೆ ಎತ್ಕೊಳ್ಳಿಕ್ಕೆ, ಸಾಲಾಗುವ ಹೋಗ್ತದೆ ಮೇಲ್ಗಡೆ ಎತ್ಕೊಳ್ಳಿಕ್ಕೆ ವಿಂಡ್ ಮಿಲ್ ಮತ್ತು ಸೌರ ವಿದ್ಯುತ್ತನ್ನು ಬಳಸ್ತೇವೆ ಅಂತ ಹೇಳಿದ್ರಿ ನಿಮ್ಮ ವಿಡಿಯೋದಲ್ಲಿ. ಈಗ ಇದೆ ಹಾಗಿದ್ರೆ ಅದೇ ವಿಂಡ್ ಮಿಲ್ ಅನ್ನ ಅಥವಾ ಸೌರ ವಿದ್ಯುತ್ 2,000 ಮೆಗಾವ್ಯಾಟ್ ಉಪಯೋಗಿಸ್ತೀರಿ ಅಂತ ಆದ್ರೆ ನನ್ನ ಪ್ರಾರಂಭಕ್ಕೂ ಸಹ ಸಂಪೂರ್ಣ ಮಾತ್ರ ಇಡೀ ಪರಿಸರ ಉಳಿತದಲ್ಲ. ಹಾಗೆ 40 ನಾಳೆ ಗೊತ್ತಿಲ್ಲ. ಇದು 2,000 ಮೆಗಾವ್ಯಾಟ್ ಅನ್ನು ಉತ್ಪಾದನೆ ಮಾಡುವಂಥದ್ದು ಯಾವ ಕಾಲಕ್ಕೆ ಅದರ ಅನಿವಾರ್ಯತೆ ಇದೆ. ಇಷ್ಟಕ್ಕೂ ಸಹ ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳು ಇದ್ದಾವೆ. ಪರ್ಯಾಯ ವ್ಯವಸ್ಥೆ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಪರ್ಯಾಯವಾದಂಥ ವ್ಯವಸ್ಥೆಗಳನ್ನು ದಾರಿ ಬೇಕು, ನಾವೇ ಹೇಳ್ಕೊಡ್ತೇವೆ. ಅದು ಸಾರ್ವಜನಿಕರು ಹೇಳ್ತಾರೆ. 2,000 ಮೆಗಾವ್ಯಾಟ್ ಅನಿವಾರ್ಯತೆಗಳು ಯಾವಾಗಿದ್ದಾವೆ, ಯಾರಿಗೆ ಕೊಡ್ಲಿಕ್ಕಾಗಿದ್ದಾವೆ? ಇದರ ಹಿಂದೆ ಕುರುಡು ಕಾಂಚನ ಕೆಲಸ ಮಾಡ್ತಾ ಇದೆ. ಯಾಕಂದ್ರೆ ಈ ಮೆಗಾ ಇಂಡಸ್ಟ್ರಿ ಯಾರು ತಗೊಂಡಿದ್ದಾರೋ ಅವರು ಒಂದು ಮಾಧ್ಯಮದ ಮುಖ್ಯಸ್ಥರು, ಹೆಸರು ನಮ್ಮ ಪಬ್ಲಿಕ್ ಹೇಳೋ ಅವಶ್ಯಕತೆಗಳಿಲ್ಲ. ಅವರಿಂದ ಒಂದು ಹಗರಣ ಈಗ ಕೇಸ್ ನಡೀತಾ ಇದೆ. 1,400 ಕೋಟಿ ಎಷ್ಟು, 1,200 ಕೋಟಿ ಎಷ್ಟು, 1,000 ಕೋಟಿಗಿಂತ ಮೇಲೆ ಎಲೆಕ್ಷನ್ ಬಾಂಡ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಒಂದು ಹಗರಣ ನಡೀತಾ ಉಂಟು. ಬಹುಶಃ ಅದು ಕೊಟ್ಟಿದ್ದು ಇದನ್ನ ಪರ್ಮಿಷನ್ ತಗೊಳ್ಳಿಕ್ಕೆ ಒಂದು ಅನುಮಾನ ನನಗಿದೆ. ಅದರ ಬಗ್ಗೆ ವಿಚಾರ ಗೊತ್ತಾಗಬೇಕು, ಸಾರ್ವಜನಿಕರಿಗೆ ಗೊತ್ತಾಗಲಿದೆ. ಒಂದು ಮಾಧ್ಯಮ ಮುಖ್ಯಸ್ಥರು ಅದನ್ನ ತೆಗೆದುಕೊಳ್ಬಹುದು, ಯಾರೇ ಇರಲಿ. ವೈಯಕ್ತಿಕ ನಾವು ಯಾರನ್ನ ಬೇಡ.
1,500 ಕೋಟಿಯಷ್ಟು ಮೇಲಷ್ಟು ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಒಂದು ಪಕ್ಷಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಅದು ಇವತ್ತು ಬಹುಶಃ ಕೆಲಸ ಮಾಡ್ತಾ ಇದೆ ಅಂತ ನಮ್ಗೆಲ್ಲರಿಗೂ ಅನಿಸ್ತಾ ಇದೆ. ಇಷ್ಟಕ್ಕೂ ಸಹ ನೀವೇ 2,000 ಹಾಕ್ತೀರಿ, ಯಾರ ತಲೆ ಮೇಲೆ ಹಾಕ್ತೀರಿ ಅದನ್ನು ವಿಚಾರ ಮಾಡಬೇಕು. ಜೊತೆಗೆ ಇವತ್ತು 10,000 ಕೋಟಿ ಅಂತ ನೀವು ಬಜೆಟ್ ಅನ್ನು ಘೋಷಣೆ ಮಾಡಿದ್ದೀರಿ. ಸರ್ಕಾರದವರು ಬಜೆಟ್ ತೆಗೆದಿರಬಹುದು, ಗೊತ್ತಿಲ್ಲ. ಒಂದು ವೇಳೆ ಹಣಕಾಸು ಇಲಾಖೆ ಯಾವುದೇ ರೀತಿಯ ಹಣಕಾಸಿನ ವ್ಯವಸ್ಥೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಕೊಟ್ಟಂತ ಆದೇಶ ಪ್ರತಿ ನಮ್ಮ ಹತ್ರ ಉಂಟು. ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಂತ. ಹಾಗಿದ್ರೆ ಈ ವಿಚಾರಕ್ಕೆ ಹಣಕಾಸು ಎಲ್ಲಿಂದ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ? ಇನ್ನು 13 ಇಲಾಖೆಗಳಿಂದ ಪರವಾನಗಿ ತೆಗೆದುಕೊಂಡಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಿ. ಯಾವ ಇಲಾಖೆ ಪರವಾನಗಿ ತೆಗೆದುಕೊಂಡಿದ್ದೀರಿ? ಆ ಪರವಾನಗಿ ಏನು ಅದು ಪಬ್ಲಿಕ್ ಕೊಡಿ, ಅದು ಕೊಡಿ. ಹಾಗೆ ಅವತ್ತು ಮಾಡಿ ಗೊತ್ತಿಲ್ಲ. ಇದು 2,000 ಮೆಗಾವ್ಯಾಟ್ ಅನ್ನು ನೀವು ಉತ್ಪಾದನೆ ಮಾಡುವಂಥದ್ದು ಯಾವ ಕಾಲಕ್ಕೆ, ಅದರ ಅನಿವಾರ್ಯತೆ ಇದೆ. ಇಷ್ಟಕ್ಕೂ ಸಹ ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳು ಇದ್ದಾವೆ. ಪರ್ಯಾಯ ವ್ಯವಸ್ಥೆ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಪರ್ಯಾಯವಾದಂಥ ವ್ಯವಸ್ಥೆಗಳನ್ನು ದಾರಿ ಬೇಕು, ನಾವೇ ಹೇಳ್ಕೊಡ್ತೇವೆ. ಅದು ಸಾರ್ವಜನಿಕರು ಹೇಳ್ತಾರೆ. 2,000 ಮೆಗಾವ್ಯಾಟ್ಗೆ ಅನಿವಾರ್ಯತೆಗಳು ಯಾವಾಗಿದ್ದಾವೆ, ಯಾರಿಗೆ ಕೊಡ್ಲಿಕ್ಕಾಗಿದ್ದಾವೆ? ಇದರ ಹಿಂದೆ ಕುರುಡು ಕಾಂಚನ ಕೆಲಸ ಮಾಡ್ತಾ ಇದೆ ಅಂತ. ಯಾಕಂದ್ರೆ ಈ ಮೆಗಾ ಇಂಡಸ್ಟ್ರಿ ಯಾರು ತಗೊಂಡಿದ್ದಾರೋ ಅವರು ಒಂದು ಮಾಧ್ಯಮದ ಮುಖ್ಯಸ್ಥರು, ಹೆಸರನ್ನು ನಮ್ಮ ಮಕ್ಕಳಿಗೆ ಹೇಳೋ ಅವಶ್ಯಕತೆಗಳಿಲ್ಲ. ಅವರಿಂದ ಒಂದು ಹಗರಣ ಈಗ ಕೇಸ್ ನಡೀತಾ ಇದೆ. 1,400 ಕೋಟಿಯಷ್ಟು, 1,200 ಕೋಟಿಯಷ್ಟು, 1,000 ಕೋಟಿಗಿಂತ ಮೇಲೆ ಎಲೆಕ್ಷನ್ ಬಾಂಡ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಒಂದು ಹಗರಣ ನಡೀತಾ ಉಂಟು. ಬಹುಶಃ ಅದು ಕೊಟ್ಟಿದ್ದು ಇದನ್ನ ಪರ್ಮಿಷನ್ ತಗೊಳ್ಳಿಕ್ಕೆ ಒಂದು ಅನುಮಾನ ನಮಗಿದೆ. ಅದರ ಬಗ್ಗೆ ವಿಚಾರ ಗೊತ್ತಾಗಬೇಕು, ಸಾರ್ವಜನಿಕರಿಗೆ ಗೊತ್ತಾಗಲಿಲ್ಲ. ಒಂದು ಮಾಧ್ಯಮ ಮುಖ್ಯಸ್ಥರು ಅದನ್ನ ತೆಗೆದುಕೊಳ್ಬಹುದು, ಯಾರೇ ಇರಲಿ, ವೈಯಕ್ತಿಕ ನಾವು ಯಾರನ್ನೂ ಕಂಪ್ಲೇಂಟ್ ಮಾಡೋದು ಬೇಡ. ಜೊತೆಗೆ 1,200 ಕೋಟಿಯಷ್ಟು ಮೇಲಷ್ಟು ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಒಂದು ಪಕ್ಷಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಅದು ಇವತ್ತು ಬಹುಶಃ ಕೆಲಸ ಮಾಡ್ತಾ ಇದೆ ಅಂತ ನಮ್ಗೆಲ್ಲರಿಗೂ ಅನಿಸ್ತಾ ಇದೆ. ಇಷ್ಟಕ್ಕೂ ಸಹ ನೀವೇ 2,000 ಹಾಕ್ತೀರಿ, ಯಾರ ತಲೆ ಮೇಲೆ ಹಾಕ್ತೀರಿ ಅದನ್ನು ವಿಚಾರ ಮಾಡಬೇಕು. ಜೊತೆಗೆ ಇವತ್ತು 10,000 ಕೋಟಿ ಅಂತ ನೀವು ಬಜೆಟ್ ಅನ್ನು ಘೋಷಣೆ ಮಾಡಿದ್ದೀರಿ. ಸರ್ಕಾರದವರು ಬಜೆಟ್ ತೆಗೆದಿರಬಹುದು, ಗೊತ್ತಿಲ್ಲ. ಒಂದು ವೇಳೆ ಹಣಕಾಸು ಇಲಾಖೆ ಯಾವುದೇ ರೀತಿಯ ಹಣಕಾಸಿನ ವ್ಯವಸ್ಥೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಕೊಟ್ಟಂತ ಆದೇಶ ಪ್ರತಿ ನಮ್ಮ ಹತ್ರ ಉಂಟು. ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಂತ. ಹಾಗಿದ್ರೆ ಈ ವಿಚಾರಕ್ಕೆ ಹಣಕಾಸು ಎಲ್ಲಿಂದ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ? ಇನ್ನು 13 ಇಲಾಖೆಗಳಿಂದ ಪರವಾನಗಿ ತೆಗೆದುಕೊಂಡಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಿ. ಯಾವ ಇಲಾಖೆ ಪರವಾನಗಿ ತೆಗೆದುಕೊಂಡಿದ್ದೀರಿ? ಆ ಪರವಾನಗಿ ಏನು ಅದು ಪಬ್ಲಿಕ್ ಕೊಡಿ.